ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಟು ಓರಿಯನ್ ಬ್ಲಾಗ್ಸ್. ನಾನು ನಿಮ್ಮ ಒನೊಲಿ ಹೊರಗೂಡ ಮಾತಾಡ್ತಾ ಇರೋದು. ಇವತ್ತು ನಂದು ವಿಡಿಯೋ ಮಾಡೋಕ್ಕೆ ಏನಪ್ಪ ಕಾರಣ ಅಂತ ಅಂದರೆ, ಇದೇ ವರ್ಷ ಅಂದರೆ 2024 ಬಿಡುಗಡೆ ಆಗಿರುವಂತಹ ಹೋಂಡಾ ಶೈನ್ SP125 ಬೈಕ್ ಬಗ್ಗೆ, ಅದ್ರ ಕಂಪ್ಲೀಟ್ ಫೀಚರ್ಸ್ ಬಗ್ಗೆ, ಅದರಲ್ಲಿರುವಂತಹ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಮತ್ತು ಏನು ತೊಗೊಬೇಕು, ಆ್ಯಂಡ್ ಅದರ ಇಂಜಿನ್ ಬಗ್ಗೆ, ಆ್ಯಂಡ್ ಅದ್ರ ಪ್ರೈಸು, ಆ್ಯಂಡ್ ಟೋಟಲ್ ಅದ್ರ ಬಗ್ಗೆ ಎಲ್ಲ ಸರ್ವಿಸಿಗೆ ಎಷ್ಟಾಗುತ್ತೆ, ಅಥವಾ ಎಕ್ಸ್ಟ್ರಾ ಏನಾದರೂ ಮಾಡಿಫೈ ಮಾಡಿಸಿದ್ರೆ ಏನಾಗುತ್ತೆ, ಅದ್ರ ಬಗ್ಗೆ ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ನೋಡ್ಬೋದು ನೀವಿಲ್ಲಿ ಹೋಂಡಾ ಶೈನ್ SP125 ಇಲ್ಲಿದೆ. ಅದ್ರ ಫೀಚರ್ಸ್ನ ನಾನು ನೋಡ್ತೀನಿ, ತೋರಿಸ್ತೀನಿ ನಿಮಗೆ. ಫಸ್ಟಿನ ಹೇಳ್ಕೊಂಬರ್ತೀನಿ. ಇಲ್ಲಿ ನೋಡ್ಬೋದು ಹೆಡ್ಲೈಟ್ ಇದೆ, ಆ್ಯಂಡ್ ಇಲ್ಲಿ ಲೋ ಬೀಮ್ ಇದೆ, ಇಲ್ಲಿ ಹೈ ಬೀಮ್ ಇರುತ್ತೆ. ಹೆಡ್ಲೈಟ್ ನಿಮಗೆ ಇಲ್ಲಿ LED ರೂಪದಲ್ಲಿದೆ. LED ಟೈಪಲ್ಲಿ ಅಂತ ಅಂದರೆ ನಿಮಗೆ ವೈಟಲ್ಲಿ ಸಿಗುತ್ತೆ. ಅದಾದಮೇಲೆ ಇಂಡಿಕೇಟರ್ ಇದೆ, ಇಲ್ಲಿ ಹ್ಯಾಲೋಜನ್ ಲೈಟಲ್ಲಿದೆ. ಯಾಕೆ ಅಂತ ಅಂದರೆ ಕಲರ್ ಬೇರೆ ಬೇರೆ ಬರುತ್ತೆ ನಿಮಗೆ. LED ಅಂತ ಅಂದರೆ ವೈಟಲ್ಲಿ ಸಿಗುತ್ತೆ, ಇಲ್ಲ ಅಂತಂದರೆ ಕಲರ್ ಬೇರೆ ಬರುತ್ತೆ. ಆ್ಯಂಡ್ ಫ್ಲೆಕ್ಸಿಬಲ್ ಕೂಡ, ಅಷ್ಟೊಂದು ಫ್ಲೆಕ್ಸಿಬಲ್ ಏನಲ್ಲ, ಬಟ್ ಓಕೆ, ಮ್ಯಾನೇಜ್ ಆಗೋ ಥರ ಇದೆ. ಆ್ಯಂಡ್ ಮುಂದೆಗಡೆ ಫ್ರಂಟ್ ಗಾರ್ಡ್ ನೋಡ್ಬೋದು, ನಿಮಗೆ ಸ್ಮೂತ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಮೂತ್ ಫಿನಿಶಿಂಗ್ದೆ ಅಡ್ವಾಂಟೇಜಸ್ಸು ಏನಂತ ಅಂದರೆ ನೋಡೋಕ್ಕೆ ಲುಕ್ಕಾಗಿ ಕಾಣುತ್ತೆ. ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತ ಅಂದರೆ ಬೇಗ ಸ್ಕ್ರ್ಯಾಚಸ್ ಆಗುತ್ತೆ. ನೀವು ನೋಡ್ಬೋದು ಹತ್ತಿರದಲ್ಲಿ ಏನಾದರೂ ಒಂದು ಸ್ವಲ್ಪ ಏನಾದರೂ ಟಚ್ ಆದರೂ ಕೂಡ ತುಂಬಾ ಸ್ಕ್ರ್ಯಾಚಸ್ ಎದ್ದು ಕಾಣುತ್ತೆ. ಆ್ಯಂಡ್ ನೀರು ಬಿದ್ದರೂ ಕೂಡ ಹಾಗಾಗಿ ರೌಂಡ್ ಕಾಣುತ್ತೆ, ನೀವು ತಕ್ಷಣ ನಾವೇನಾದರೂ ಹೊರಿಸಿಲ್ಲ ಅಂತ ಅಂದರೆ. ಆ್ಯಂಡ್ ನಾವು ಇಲ್ಲಿ ನಂಬರ್ ಪ್ಲೇಟ್ ನೋಡ್ಬೋದು. ಅದಾದಮೇಲೆ ಇಲ್ಲಿ ನೋಡ್ಬೋದು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸೈಡಲ್ಲಿ ರೆಡ್ಡು ಮತ್ತು ಗ್ರೇ ಕಲರಲ್ಲಿ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಲುಕ್ಕಾಗಿ ಕಾಣಲಿ ಅಂದ್ಬಿಟ್ಟು ಅದ್ರ ಮಧ್ಯದಲ್ಲಿ ಒಂಚೂರು ಟ್ರಯಾಂಗಲ್ ಶೇಪಲ್ಲಿ ಮ್ಯಾಟ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ನಾನು ಇಂಡಿಕೇಟರ್ ತೋರಿಸ್ತೀನಿ ನಿಮಗೆ. ನೋಡಿ, ನೋಡ್ಬೋದು ಇಲ್ಲಿ ಹ್ಯಾಲೋಜನ್ ಲೈಟಲ್ಲಿದೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಇಂಡಿಕೇಟರ್ ಬರಬೇಕು, ಡಬಲ್ ಇಂಡಿಕೇಟರ್ ಬೇಕಂತಂದರೆ ನೀವು ಇಲ್ಲಿ ಎಕ್ಸ್ಟ್ರಾ ಹಾಕಿಸ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನೀವು ಎಕ್ಸ್ಟ್ರಾ ಹಾಕಿಸ್ಕೊಳ್ಬೋದು. ನಾನು ಆನ್ ಮಾಡ್ತಿದ್ದೀನಿ. ಈಗ ನೋಡಿ, ಈಗ 2 ಸೈಡ್ ಬರುತ್ತೆ ಲೈಟ್, 2 ಸೈಡ್ ಬರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇಂಡಿಕೇಟರ್ ಬೇಕು ಅಂತಂದರೆ ಎಕ್ಸ್ಟ್ರಾ ಇಂಡಿಕೇಟರ್ಗೆ ಅರೌಂಡ್ ಒಂದು 250 to 300 ಆಗೋಗ್ಬಿಡುತ್ತೆ ನಿಮಗೆ ಎಕ್ಸ್ಟ್ರಾ ಇಂಡಿಕೇಟರು. ಅದಾದಮೇಲೆ ನಾವು ನೋಡ್ಬೋದು ಇಲ್ಲಿ ಟೈರ್ ಬಗ್ಗೆ ಹೇಳಕ್ಕೆ ಬಂದರೆ, ಇಲ್ಲೂ ಕೂಡ ಮಡ್ಗಾರ್ಡ್ ಏನಿದೆ ಸ್ಮೂತ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾನೆ, ಬಟ್ ಹಿಂದೆಗಡೆ ಏನು ಮಾಡಿದ್ದಾನೆ, ಮ್ಯಾಟ್ ಕೊಟ್ಟಿದ್ದಾನೆ. ಟೈರ್ ನೋಡ್ಬೋದು ಬೇರೆ ಟೈರ್ಗಿಂತ ಡಿಫ್ರೆಂಟ್ ಆಗಿದೆ. ಗ್ರಿಪ್ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಮಣ್ಣಿನ ರಸ್ತೆಲಾಗಿರ್ಬೋದು ಅಥವಾ ಮಳೆ ಬರೋ ಟೈಮಲ್ಲಿ ಸ್ಕಿಡ್ ಆಗೋ ಥರ ಅಂತ ಟೈರು ಇದಲ್ಲ. ಇದು ಬಂದು 18/100 ಅಂದರೆ 18 ಇಂಚಲ್ಲಿದೆ. ನೀವು ನೋಡ್ಬೋದು ಇಲ್ಲಿ ಡಿಸ್ಕ್ ಬ್ರೇಕ್ ಕೂಡ ಇದೆ. ಅದಾದಮೇಲೆ ಡ್ರಮ್ ಬ್ರೇಕ್ ಕೂಡ ಇದೆ ಹಿಂದೆಗಡೆ. ಬಟ್ ಇದರಲ್ಲಿ ಏನಂತ ಅಂದರೆ ಮುಂದೆಗಡೆ ಮಾತ್ರ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಡಿಸ್ಕ್ ಬ್ರೇಕ್ ಬಂದು 240 mm ಅಂದರೆ 240 mm ಇದೆ. ಸೊ ಹಾಗಾಗಿ ನೀವು ಬ್ರೇಕ್ನ ಹಾಕಿದಾಗ ತುಂಬ ಬೇಗ ಅಲ್ಲದೆ ಹೋದ್ರೂ ಒಂದು ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇಗ ನಿಮಗೆ ಬ್ರೇಕ್ ಸಿಗುತ್ತೆ. ಸೊ ಇಲ್ಲಿ ಫ್ರಂಟಲ್ಲಿ ಮಾತ್ರ ನಿಮಗೆ ಡಿಸ್ಕ್ ಬ್ರೇಕ್ ಕಾಣುತ್ತೆ, ಹಿಂದೆಗಡೆ ಡ್ರಮ್ ಬ್ರೇಕ್ ಇದೆ. ಒಂದಿರೋದು ಡಿಸ್ಕ್ ಬ್ರೇಕು. ಆ್ಯಂಡ್ ಇಲ್ಲಿ ನೋಡ್ಬೋದು ಹೋಂಡಾ ಶೈನಲ್ಲಿ ಹೆಂಗಿತ್ತು ಅಂತ ಅಂದರೆ ಇಲ್ಲಿ ಕಂಪ್ಲೀಟಾಗಿ ಬಲ್ಕಲ್ಲಿ ಒಂದೇ ಒಂದು ಪೋರ್ಷನ್ ಇತ್ತು. ಬಟ್ ಇದರಲ್ಲಿ SP125 ಏನು ಮಾಡಿದ್ದಾರೆ ಅಂದರೆ ಬೈಫಿಕೇಟ್ ಮಾಡಿದ್ದಾರೆ. ನೋಡಿ, ಇಲ್ಲೊಂದಿದೆ, ಇಲ್ಲಿ ಬೈಫಿಕೇಟ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೋಸ್ಕರ ಮ್ಯಾಟಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಅದಾದಮೇಲೂ ಕೂಡ ನಿಮಗೆ ಇಲ್ಲಿ ಕೂಡ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮ್ಯಾಟ್ ಫಿನಿಶಿಂಗಲ್ಲಿ ಲೈನ್ ಕೊಟ್ಟು ಎಡ್ಜ್ ಮಾಡಿ ಡಿಫ್ರೆಂಟ್ ಮಾಡಿದ್ರೆ ಇಲ್ಲಿ ಒಳಗಡೆ ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿ ಮೇಲ್ಗಡೆ ಗಾರ್ಡ್ ಥರ ನಿಮಗೆ ಕಾರ್ಬನ್ ಗಾರ್ಡ್ ಟೈಪಲ್ಲಿ ನಿಮಗೆ ಇದು ಕೊಟ್ಟಿದ್ದಾರೆ. ಆ್ಯಂಡ್ ಗೇರ್ ಬಗ್ಗೆ ಹೇಳಕ್ಕೆ ಬಂದರೆ ಒಟ್ಟು 5 ಗೇರ್ ಇದ್ದಾವೆ. ಆ್ಯಂಡ್ ಗೇರು ಎಲ್ಲೆಲ್ಲಿದೆ ಅಂತ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಫ್ರಂಟ್ 1 ಗೇರ್ ಇದ್ದರೆ ಬ್ಯಾಕ್ ಸೈಡು 4 ಗೇರ್ಗಳಿರುತ್ತೆ. ಹಾಗಾಗಿ ಇದು ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು ಈ ಒಂದು ಗಾಡೀಲಿ. ಅದೊಂದು ವಿಶೇಷತೆ ಕಾಣಿಸುತ್ತೆ. ಆ್ಯಂಡ್ ನೀವು ನೋಡ್ಬೋದು, ನೀವೇನಾದರೂ ಸ್ಟ್ಯಾಂಡ್ ಹಾಕಿದ್ರೂ ಕೂಡ ಗಾಡಿ ಮುಂದೆ ಹೋಗೋದಿಲ್ಲ. ನೋಡಿ, ಗಾಡಿ ಸ್ಟಾರ್ಟ್ ಮಾಡ್ತೀನಿ ಬಟ್ ಮುಂದೆ ಹೋಗೋದಿಲ್ಲ. ಬಟ್ ಇಲ್ಲಿ ನೀವು ನೋಡ್ಬೋದು, ನಾನು ಇನ್ ಕೇಸ್ ಏನಾದರೂ ಗೇರ್ ಹಾಕಿದ್ರೆ
ಗೇರ್ ಹಾಕಿದ್ರೆ ಆಫ್ ಆಗುತ್ತೆ. ಇನ್ನೊಂದ್ಸಲ ನೋಡ್ಕೊಳ್ಳಿ, ನೀವು ಇನ್ನೊಂದ್ಸಲ ನೋಡ್ಬೋದು. ಈಗ ನಾನು ಗಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ, ನಾನು ಏನಾದರೂ ಬ್ರೇಕ್ ಹಾಕಿದರೆ ಅದು ಮುಂದೆ ಹೋಗೋದಿಲ್ಲ. ಆ್ಯಂಡ್ ನಾನು ಗೇರ್ ಒತ್ತಿದ್ರೆ ಅದು ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ. ಇನ್ ಕೇಸ್ ನ್ಯೂಟ್ರಲಲ್ಲಿದ್ದರೆ, ಈಗ ಗಾಡಿ ನ್ಯೂಟ್ರಲಲ್ಲಿರುತ್ತೆ ಅಂದ್ಕೊಳ್ಳಿ, ಆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತಷ್ಟೆ ನೋಡಿ, ಸ್ಟಾರ್ಟ್ ಆಗುತ್ತಷ್ಟೆ. ಸೊ ಅದು ಬಿಟ್ಟರೆ ನೀವು ನೋಡಿದ್ರಲ್ಲ, ನಾನು ಗೇರ್ ಬಗ್ಗೆ ಹೇಳಿದ್ನಲ್ಲ, 5 ಗೇರ್ ಇದೆ. ಆ್ಯಂಡ್ ಫಸ್ಟ್ ಮುಂದೆಗಡೆ ಇದೆ, ಇನ್ನು ಮಿಕ್ಕಿದ 4 ಹಿಂದೆಗಡೆ ಇದೆ. ಆ್ಯಂಡ್ ಇದನ್ನು ಜಾಸ್ತಿ ಯಾರೂ ಬಳಸೋದಿಲ್ಲ. ಮೇ ಬಿ ಇದು ಕೊಡದೇ ಇದ್ರೂ ನಡೀತಿತ್ತು. ಆಲ್ಮೋಸ್ಟ್ ಇದನ್ನು ಬಳಸಿರೋರೇ ಆಗಿರಲಿ, ಇದನ್ನು ಯಾರೂ ಯೂಸ್ ಮಾಡಿಲ್ಲ. ಹಾಗಾಗಿ ಇದು ವೇಸ್ಟ್ ಅಂತ ಅನಿಸ್ತು ನನ್ನ ಪ್ರಕಾರ. ಅದಾದಮೇಲೆ ಆ್ಯಂಡ್ ನಾವು ಇಂಜಿನ್ ಬಗ್ಗೆ ಹೇಳಬೇಕಂದ್ರೆ, ಈ ಇಂಜಿನು ಏನಪ್ಪ ಅಂದರೆ 124cc ಇದೆ, ಮತ್ತು BS6 Phase 2 ಮಾಡೆಲ್ ಕೂಡ ಇದೆ. ಆ್ಯಂಡ್ OBD2 ಸೆನ್ಸರ್ ಇದೆ. ಅದಾದಮೇಲೆ ಮೇಲ್ಗಡೆ ಬಂದರೆ ಇದು 4 ಸ್ಟ್ರೋಕ್ 2 ವ್ಯಾಲ್ವ್ ಇದೆ. ಅಂದರೆ ಸೌಂಡು ನಿಮಗೆ ಜಾಸ್ತಿ ಬರೋದಿಲ್ಲ. ಈಗ ನೀವು RXL ಎಲ್ಲ ನೋಡ್ಬೋದು, ಬರೀ 2 ಸ್ಟ್ರೋಕ್ ಇರುತ್ತೆ, 2 ಸ್ಟ್ರೋಕು. ಸೌಂಡ್ ತುಂಬ ಬರುತ್ತೆ, ಬಟ್ 4 ಸ್ಟ್ರೋಕ್ ಇರೋದ್ರಿಂದ ಸೌಂಡ್ ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ಇಂಜಿನ್ ಕೂಡ ಇಲ್ಲಿ ಏರ್ ಕೂಲ್ಡ್ ಇಂಜಿನ್ ಆಗಿದೆ. ಅಂದರೆ ಈಗ ಬಂದಿರುವಂತಹ ಗಾಡಿಗಳಲ್ಲಿ ಎಲ್ಲದರಲ್ಲೂ ಕೂಡ ಏರ್ ಕೂಲ್ಡ್ ಇಂಜಿನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಇದರಲ್ಲೂ ಕೂಡ ಆ ಫೀಚರ್ಸ್ ನಮಗೆ ಇರುತ್ತೆ. ಆ್ಯಂಡ್ ಪೆಟ್ರೋಲ್ ಬಗ್ಗೆ ಹೇಳಬೇಕಂತ ಅಂದರೆ E20 ಪೆಟ್ರೋಲು, ಅಂದರೆ ಅರೌಂಡು ಇದರಲ್ಲಿ ಒಂದು 11 ಲೀಟರ್ಸ್ ಪೆಟ್ರೋಲ್ನ ಇದು ಹಿಡ್ಕೊಳ್ಳುತ್ತೆ. 11 ಲೀಟರ್ಸ್ ಪೆಟ್ರೋಲ್ ಕೆಪಾಸಿಟಿ ಇದರಲ್ಲಿದೆ. ಅದಾದಮೇಲೆ ನಾನು ಗೇರ್ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಬಟ್ ಇದ್ರ ಕಂಪ್ಲೀಟು ಮ್ಯಾಕ್ಸ್ ಪವರ್ ಏನಪ್ಪ ಅಂದರೆ 10.72 bhp ಆಗಿದೆ, ಅಟ್ 7500 RPM ಅಲ್ಲಿದೆ. ಅದಾದಮೇಲೆ ಮ್ಯಾಕ್ಸ್ ಟಾರ್ಕ್ ಅದು ಬಂದು 10.9 Nm ಅಟ್ 6000 RPM ಅಲ್ಲಿದೆ. ಸೊ ಇದ್ರ ಮೈಲೇಜ್ ಕೂಡ ಹಂಗೆ ಚೆನ್ನಾಗಿ ಕೊಡುತ್ತೆ. ಮೈಲೇಜ್ ಯಾವ ರೀತಿಲಿ ಅಂತ ಅಂದರೆ, ಈಗ 1 ಕಿಲೋಮೀಟರ್, ಈಗ ನೀವು 1 ಲೀಟರ್ ಪೆಟ್ರೋಲ್ ಹಾಕಿಸ್ತೀರಾ ಅಂತ ಅಂದ್ಕೊಳ್ಳಿ. 1 ಲೀಟರ್ ಪೆಟ್ರೋಲ್ ಹಾಕಿಸಿದ್ರೆ ಅರೌಂಡ್ ಒಂದು 55 to 60 ಕಿಲೋಮೀಟರ್ ನೀವು ಆರಾಮಾಗಿ ಇದ್ರಲ್ಲಿ ಓಡಿಸ್ಬೋದು. ತುಂಬ ಕಡಿಮೆ ಓಡಿಸ್ಬೇಕು, ಕಡಿಮೆ ಅಂತ ಅಂದ್ರೂ ಅರೌಂಡ್ 50-52 ಕಿಲೋಮೀಟರ್ ಪಕ್ಕ ಬಂದೇ ಬರುತ್ತೆ ನಿಮಗೆ 1 ಲೀಟರ್ ಪೆಟ್ರೋಲಲ್ಲಿ. ಅಷ್ಟು ಮೈಲೇಜ್ ಕೂಡ ಈ ಗಾಡಿ ಕೊಡುತ್ತೆ. ಸೊ ನಾನು ಹೇಳಿದ್ನಲ್ಲ, ಸೊ ಇಷ್ಟು ಕಿಲೋಮೀಟರ್ ನಿಮಗೆ ಓಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೋಡ್ಬೋದು, ಟೆಕ್ನಾಲಜಿ ಬಂದು ಇಲ್ಲಿ ESP ಟೆಕ್ನಾಲಜಿನ ಬಳಸಿದ್ದಾರೆ. ಅಂದರೆ ESP ಟೆಕ್ನಾಲಜಿ ಅಂತ ಅಂದರೆ ಎನ್ಹ್ಯಾನ್ಸ್ಡ್ ಸ್ಮಾರ್ಟ್ ಪವರ್, ಇದನ್ನು ಬಳಸ್ಕೊಂಡಿದ್ದಾರೆ. ಅದಾದಮೇಲೆ ನಾವು ಇನ್ ಕೇಸ್ ಗಾಡಿ ಓಡಿಸೋವಾಗ ಎಕೋ ಮೋಡಲ್ ಓಡಿಸ್ತೀವಿ ಅಂತ ಅಂದ್ಕೊಳ್ಳಿ. ನಾವು ಎಕೋ ಮೋಡಲ್ ಓಡಿಸಿದ್ರೆ ಅರೌಂಡ್ 1 ಲೀಟರ್ಗೆ 60 to 65 ಕಿಲೋಮೀಟರ್ ಬರುತ್ತೆ. ಇನ್ ಕೇಸ್ ನಾವು ಪವರ್ ಮೋಡ್ನ ಬಳಸಿದ್ರೆ ಅರೌಂಡ್ 50 to 55 ಕಿಲೋಮೀಟರಲ್ಲಿ ಅಷ್ಟರಲ್ಲೇ ಕವರ್ ಆಗುತ್ತೆ. ಅದಾದಮೇಲೆ ಹಿಂದೆ ಇದೆ ನೋಡಿ ಡ್ರಮ್ ಬ್ರೇಕು. ಸೊ ನಾನು ಹೇಳ್ದಂಗೆ ಒಂದು ಡ್ರಮ್ ಬ್ರೇಕ್ ಹಿಂದೆ ಇದ್ದರೆ, ಡಿಸ್ಕ್ ಬ್ರೇಕು ಮುಂದೆಗಡೆ ಇದೆ. ನೀವು ನೋಡ್ಬೋದು ಇಲ್ಲಿ ಶಾಕ್ ಅಬ್ಸರು ಇಲ್ಲಿ ಒಂಥರ ಸರ್ಕ್ಯುಲರ್ ಆಗಿ, ಸ್ಪೈರಲ್ ಆಗಿ ನಿಮಗೆ ಏನಂತಾರೆ ಪ್ರೊಟೆಕ್ಷನ್ ಥರ ಇದು ಕೊಟ್ಟಿದ್ದಾರೆ. ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ ಈ ಗಾಡಿಗಳು ಅರೌಂಡ್ ಒಂದು 6 to 7 ಕಲರ್ಸಲ್ಲಿ, ಡಿಫ್ರೆಂಟ್ ಕಲರ್ಸಲ್ಲಿ ಇರುತ್ತೆ. ಆ್ಯಂಡ್ ಸೈಲೆನ್ಸರ್ ಬಗ್ಗೆ ಹೇಳಕ್ಕೆ ಬಂದರೆ, ಮೇಲ್ಗಡೆ ಈ ಥರ ಶೀಲ್ಡ್ ಕೊಟ್ಟಿದ್ದಾರೆ ಸ್ಟೀಲಲ್ಲಿ, ನಿಮಗೆ ನೀವು ನೋಡ್ಬೋದು. ಸೊ ನೀವು ಗಾಡಿ ಓಡಿಸೋವಾಗ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಥರ ಅನ್ನೋದಿರಲ್ಲ. ಅದಾದಮೇಲೆ ಸೈಲೆನ್ಸರ್ ಮೇಲೆ ಈ ಥರ ಗಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಕಿಕ್ಕರ್ ನೋಡ್ಬೋದು, ಕಿಕ್ಕರ್ ನಾವು ಟರ್ನ್ ಮಾಡ್ಬೋದು, ಇಲ್ಲಿ ಹೀಗಿದೆ ಕಿಕ್ಕರು. ಅದಾದಮೇಲೆ ನಮಗೆ ಇದು ಕೂಡ ಫ್ಲೆಕ್ಸಿಬಲ್ ಆಗಿದೆ, ಫೂಟ್ ರೆಸ್ಟ್ ಕೂಡ ಫ್ಲೆಕ್ಸಿಬಲ್ ಆಗಿದೆ. ಅಂದರೆ ಈಗ ಹೇಗೆ ನಾವು ಆ್ಯಕ್ಟಿವಾದಲ್ಲೆಲ್ಲ ಇರುತ್ತೋ ಆ ಥರನೂ ಕೂಡ ಇಲ್ಲಿ ನಮಗೆ ಅವೈಲೇಬಲ್ ಆಗಿದೆ. ಅದಾದಮೇಲೆ ಇಲ್ಲಿ ಹಿಂದೆಗಡೆ ಚಕ್ರ ಕೂಡ ನೀವು ನೋಡ್ಬೋದು. ಸೇಮ್ ನಾನು ಮುಂದೆ ಏನು ಹೇಳಿದ್ನೋ ಅದೇ ಥರನೇ ಫೀಚರ್ಸ್ ಇದೆ. ಬಟ್ ಹಿಂದೆಗಡೆ ಡ್ರಮ್ ಬ್ರೇಕ್ ಇದೆ. ಬೇಗ ಹಿಂದೆಗಡೆ ಬ್ರೇಕ್ ಅಷ್ಟು ಬೇಗ ಹಿಡಿಯೋದಿಲ್ಲ, ಮುಂದೆಗಡೆ ಬ್ರೇಕ್ ಹಿಡಿಯುತ್ತೆ. ಹಾಗಾಗಿ ಅಂದರೆ ನಿಮಗೆಲ್ಲ ಗೊತ್ತು, ಡ್ರಮ್ ಬ್ರೇಕಲ್ಲಿ ಕಡಿಮೆ MM ಇರುತ್ತೆ. ಹಾಗಾಗಿ ಅದು ಬ್ರೇಕ್ ಅಷ್ಟು ಬೇಗ ಹಿಡಿಯೋದಿಲ್ಲ. ಆ್ಯಂಡ್ ಈ ಸೈಡ್ ಕೂಡ ನಮಗೆ ಫುಟ್ ರೆಸ್ಟಲ್ಲೂ ಕೂಡ ಈ ಸೈಡ್ ಕೂಡ ಫ್ಲೆಕ್ಸಿಬಲ್ ಆಗಿದೆ, ಓಪನ್ನು ಕ್ಲೋಸು ಈ ಥರನೇ ಇದೆ. ಆ್ಯಂಡ್ ನೀವು ನೋಡ್ಬೋದು ಇದನ್ನು ಕೊಟ್ಟಿದ್ದಾರೆ ನಮಗೆ. ಹಲವು ಗಾಡಿಗಳಲ್ಲಿ ಈ ಥರದನ್ನ ಕೊಟ್ಟಿಲ್ಲ. ಸೊ ಈಗಿನ ಹೋಂಡಾ SP 125 ಕೂಡ ಈ ಒಂದು ಫೀಚರ್ಸ್ ಇದೆ. ಅದಾದಮೇಲೆ ಇಂಡಿಕೇಟರ್ ಇಲ್ಲೂ ನೀವು ನೋಡ್ಬೋದು, ಇಲ್ಲೂ ಕೂಡ ಅಷ್ಟೇ ಫ್ಲೆಕ್ಸಿಬಲ್ ಆಗಿದೆ. ಬಟ್ ಹಿಂದೆಗಡೆ ಒಂದು ಸ್ವಲ್ಪ ಒಂಚೂರು ಜಾಸ್ತಿ ಫ್ಲೆಕ್ಸಿಬಲ್ ಆಗಿದೆ ಅಂತ ಹೇಳ್ಬೋದು. ಅದಾದಮೇಲೆ ನೋಡಿದ್ರೆ ಆ್ಯಂಡ್ ಸೀಟು ಕೂಡ ಒಂಥರ ಸ್ಕ್ಯೂಶಿ ಆಗಿಲ್ಲ, ಜಾಸ್ತಿ ಸ್ವಲ್ಪ ಗಟ್ಟಿಯಾಗಿದೆ, ತುಂಬ ಬಾಳಿಕೆ ಬರುತ್ತೆ ಅನ್ನೋ ಥರನೇ ಇದೆ. ಆ್ಯಂಡ್ ನಿಮಗೆ ಕ್ವಾಲಿಟಿ ನಿಮಗೆ ಬರ್ತಾ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಕವರ್ ಕೊಟ್ಟಿರ್ತಾರೆ ಆ್ಯಸ್ ಯೂಶ್ವಲ್. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಕವರು ಇದನ್ನು ಇನ್ಕ್ಲೂಡ್ ಮಾಡಿರಲ್ಲ, ನೀವು ಎಕ್ಸ್ಟ್ರಾ ಪೇ ಮಾಡಿದ್ರೆ ಮಾತ್ರ ಅವ್ರು ಕವರ್ನು ಹಾಕ್ಕೊಡ್ತಾರೆ. ಸೊ ನೀವು ಇದು ಎಕ್ಸ್ಟ್ರಾ ಹಾಕಿಸ್ಕೊಳ್ಬೇಕು.
ನೋಡಿ ನೀವು ನೋಡ್ಬೋದು ಕವರು ಅವ್ರು ಎಕ್ಸ್ಟ್ರಾ ಕೊಟ್ಟಿರಲ್ಲ, ಗಾಡಿ ತೊಗೊಂಡಾಗ ಇಷ್ಟಿರುತ್ತೆ ಅಷ್ಟೇ, ಬಟ್ ನೀವು ಕವರ್ನ ಎಕ್ಸ್ಟ್ರಾ ಅವರೇ ಹಾಕೊಡ್ತಾರೆ. ನೀವು ಸ್ಟಾರ್ಟಿಂಗಲ್ಲೇ ಕೇಳಿದ್ರೆ ಇದಕ್ಕೊಂದು 250 to 300 ಇದು ಕೂಡ ಆಗೋಗ್ಬಿಡುತ್ತೆ. ಆ್ಯಂಡ್ ನೀವು ಪೆಟ್ರೋಲ್ದು ನೋಡ್ಬೋದು ಇಲ್ಲಿ, ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಪೆಟ್ರೋಲ್ದು. ಸೊ ಇಲ್ಲಿ ಪೆಟ್ರೋಲ್ ಮುಂದೆಗಡೆ ಇದೆ ಇಲ್ಲಿ. ಆ್ಯಂಡ್ ಅದಾದಮೇಲೆ ಈ ಗಾಡೀಲಿ ಸ್ಪೀಡ್ ಹೇಗೆ ತೋರಿಸುತ್ತೆ, ಅದಾದಮೇಲೆ ಟೈಮು ಅಥವಾ ಎಷ್ಟು ಕಿಲೋಮೀಟರು ಅಥವಾ ಬೇರೆ ಏನು ಫೀಚರ್ಸು ಡಿಸ್ಪ್ಲೇ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು ಇಲ್ಲಿ ಇಷ್ಟು ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕ್ಲಾಸಿಯಾಗಿ ಕಾಣಿಸ್ತಿದೆ ನಿಮಗೆ. ಇಲ್ಲೆಲ್ಲ ಮ್ಯಾಟ್ ಫಿನಿಶಿಂಗಲ್ಲಿದೆ. ಆ್ಯಂಡ್ ಒಂಥರ ಎಷ್ಟೋ ಹಳೇದಾದರೂ ಕೂಡ ತುಂಬ ಚೆನ್ನಾಗಿ ಲುಕ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಅಂತಹ ಫೀಚರ್ಸ್ನ ಅವರು ಈ ಒಂದು ಗಾಡಿಯಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ 2 ಸೈಡು ಕೂಡ ಮೋಡ್ಗಳಿದ್ದಾವೆ. ಸೊ ನೀವು ಸೆಲೆಕ್ಟ್ ಮೋಡ್ಗಳು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಫೀಚರ್ಸ್ ಡಿಫ್ರೆಂಟ್ ಆಗಿರುತ್ತೆ. ಅದಾದಮೇಲೆ ನೀವಿಲ್ಲಿ ನೋಡ್ಬೋದು 2155 ಕಿಲೋಮೀಟರ್ ಈ ಥರ ತೋರಿಸ್ತಿದೆ. ಅಂದರೆ ಇಲ್ಲಿವರೆಗೂ 2155 ಕಿಲೋಮೀಟರ್ ಹೋಗಿದೆ ಅಂತ ತೋರಿಸ್ತಿದೆ. ಆ್ಯಂಡ್ ನಾವು ಇಲ್ಲಿ ಒಂದ್ಸಲ ಪ್ರೆಸ್ ಮಾಡಿದ್ರೆ ಮತ್ತೆ ತಿರ್ಗಾ ತೋರಿಸುತ್ತೆ. ಸೊ ಇದು ಟ್ರಿಪ್ ಎ, ಅಂದರೆ ನಾವು ಎಷ್ಟು ಕಿಲೋಮೀಟರ್ ಹೋಗಬೇಕು ಅಂತ ನಾವು ಹಾಕೊಂಡ್ರೆ, ಸೊ ನಾವು ಎಷ್ಟು ಕಿಲೋಮೀಟರ್ ಹೋದ್ವಿ, ವಾಪಸ್ ಎಷ್ಟು ಬಂದ್ವಿ ಅನ್ನೋದನ್ನು ಕೂಡ ಇಲ್ಲಿ ಅದು ಶೋ ಮಾಡುತ್ತೆ. ಅದಾದಮೇಲೆ ಟ್ರಿಪ್ ಬಿ ಕೂಡ ಇದೆ ಇದರಲ್ಲಿ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟ್ರಿಪ್ ಬಿ ಕೂಡ ಕಾಣುತ್ತೆ, ಅದು ಕೂಡ ಸೇಮು. ಅದಾದಮೇಲೆ ಈಗ ಇದ್ರ ನೋಡ್ಬೋದು 66.2 ಕಿಲೋಮೀಟರ್ ಪರ್ ಲೀಟರ್ ಅಂತ ಇದೆ. ಅಂದರೆ ಈ ಗಾಡಿ ಈ ಸ್ಟೇಟಲ್ಲಿ ಎಷ್ಟು ಅಂದರೆ 1 ಲೀಟರ್ಗೆ ಎಷ್ಟು ಕಿಲೋಮೀಟರ್ ಆವ್ರೇಜ್ ಕೊಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಟೋಟಲ್ ಈಗ ಇದೊಂದು 66.2 ಕಿಲೋಮೀಟರ್ ಈಗ ಸ್ಪೀಡ್ ಆವ್ರೇಜ್ ಕೊಡುತ್ತೆ. ಅದಾದಮೇಲೆ ನೋಡಿ, ಈಗ ಈ ಗಾಡೀಲಿರೋ ಪೆಟ್ರೋಲಿಗೆ ಅರೌಂಡ್ 205 ಕಿಲೋಮೀಟರ್ ಕೂಡ ಹೋಗ್ಬೋದು. ಸೊ ಈ ಪೆಟ್ರೋಲಲ್ಲಿ ಇರೋ ಪೆಟ್ರೋಲು ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅನ್ನೋ ರೇಂಜ್ ಕೂಡ ಈ ಒಂದು ಗಾಡೀಲಿ ಬಂದಿದೆ. ಹಳೆ ಹೋಂಡಾ ಶೈನಲ್ಲಿ ಈ ಒಂದು ಫೀಚರ್ಸ್ ಕೊಟ್ಟಿರಲಿಲ್ಲ. ಸೊ ಈ ಒಂದು ಫೀಚರ್ಸ್ ಇದರಲ್ಲಿ ಕೊಟ್ಟಿರೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಎಲ್ಲ ಗಾಡಿಗಳದ್ದು ಫೀಚರ್ಸು ಇದರಲ್ಲಿ ಡಿಫ್ರೆಂಟಾಗಿ ತಂದಿದ್ದಾರೆ ಈ ಒಂದು ವರ್ಷನಲ್ಲಿ. ಅದಾದಮೇಲೆ ಇಲ್ಲಿ ಸ್ಪೀಡೋಮೀಟರ್ ನಿಮಗೆ ಸ್ಪೀಡ್ ತೋರಿಸುತ್ತೆ. ಯೂಶ್ವಲ್ ಆಗಿ ಎಲ್ಲರಿಗೂ ಗೊತ್ತು ಸ್ಪೀಡ್ ತೋರಿಸುತ್ತೆ. ಅದಾದಮೇಲೆ ನಮಗೆ ಇಲ್ಲಿ ಟೈಮ್ ಕೂಡ ಇದೆ. ಆ್ಯಂಡ್ ಬೇರೆ ಗಾಡಿಗಳಲ್ಲಿ ಟೈಮ್ ಕೂಡ ಇರಲಿಲ್ಲ. ಆಗಿನ ಹಳೆ ವರ್ಷನ್ಸ್ಗಳಲ್ಲಿ ಟೈಮು ಮತ್ತು ಇದೆಲ್ಲ ಒಟ್ಟಿಗೆ ತೋರಿಸ್ತಿರ್ಲಿಲ್ಲ. ಸೊ ಈಗ ಅದೊಂದು ಅಪ್ಡೇಟ್ ಮಾಡಿದ್ದಾರೆ, ಅದೊಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಾದಮೇಲೆ ನಿಮಗೆ ನ್ಯೂಟ್ರಲ್ ಅಲ್ಲಿದ್ದರೆ ಎನ್ ಅಂತ ತೋರಿಸುತ್ತೆ. ಇಲ್ಲೂ ಕೂಡ ಎನ್ ಅಂತ ಸೈನಲ್ಲಿ ತೋರಿಸುತ್ತೆ. ನೀವು ಸ್ಟ್ಯಾಂಡ್ ಹಾಕಿದರೆ ಈ ಒಂದು ಕಲರಲ್ಲಿ, ಆರೆಂಜ್ ಅಥವಾ ಯೆಲ್ಲೋ ಕಲರಲ್ಲಿ ಸ್ಟ್ಯಾಂಡ್ ಹಾಕಿರೋದು ಕೂಡ ಇಲ್ಲಿ ತೋರಿಸುತ್ತೆ. ಗೇರ್ ಕೂಡ ನಾವು ಯಾವ ಗೇರ್ ಹಾಕ್ತೀವಿ ಅನ್ನೋದನ್ನು ತೋರಿಸುತ್ತೆ. ಈಗ ನಾನು ಗೇರ್ ಹಾಕಿದಾಗ ನೋಡಿ 2 ತೋರಿಸ್ತಿದೆ. ಸೊ ಸೆಕೆಂಡ್ ಗೇರಲ್ಲಿ ಯಾವ ಗೇರ್ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡುತ್ತೆ, ಟೈಮ್ ಕೂಡ ಮೆನ್ಷನ್ ಮಾಡುತ್ತೆ. ಅದಾದಮೇಲೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಈ ಗಾಡೀಲಿ ಪೆಟ್ರೋಲ್ ಇರೋದ್ರಿಂದ ಅನ್ನೋದನ್ನು ತೋರಿಸುತ್ತೆ. ಎಷ್ಟು ಕಿಲೋಮೀಟರ್ ಹೋಗಿದೆ ಅನ್ನೋದು ತೋರಿಸುತ್ತೆ. ಓವರ್ ಆಲ್ ಕಿಲೋಮೀಟರ್ ಲೆಕ್ಕನೂ ತೋರಿಸುತ್ತೆ. ಆ್ಯಂಡ್ ಸ್ಪೀಡೋಮೀಟರ್ ಸ್ಪೀಡ್ ಕೂಡ ತೋರಿಸುತ್ತೆ. ಅದಾದಮೇಲೆ ನಿಮಗೆ ಪೆಟ್ರೋಲ್ ಬಗ್ಗೆನೂ ನಿಮಗೆ ಇಲ್ಲಿ ತೋರಿಸುತ್ತೆ. ಒಟ್ಟಿನಲ್ಲಿ ಟೋಟಲ್ ಆಗಿ ಹೇಳಬೇಕಂತ ಅಂದರೆ ಇಲ್ಲಿ ನ್ಯೂಟ್ರಲ್ ಆಗಿ ಕೂಡ ಇದು ನ್ಯೂಟ್ರಲ್ ಇದೆಯೋ ಇಲ್ವೋ ಅಂತಲೂ ತೋರಿಸುತ್ತೆ. ಗಾಡಿ ಓಡಿಸೋವಾಗ ನೀವು ಎಕೋ ಮೋಡಲ್ಲಿದ್ದರೆ ಇಲ್ಲಿ ಗ್ರೀನ್ ಕಲರಲ್ಲಿ ತೋರಿಸುತ್ತೆ. ಗ್ರೀನ್ ಕಲರಲ್ಲಿ ನಮಗೆ ಶೋ ಆಗುತ್ತೆ ಇದು ಎಕೋ ಮೋಡಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ. ನಾವು ಟೈಮ್ ಏನಾದ್ರು ಸೆಟ್ ಮಾಡ್ಕೊಳ್ಬೇಕಂದ್ರೆ ಈ ಒಂದು ಮೋಡಲ್ಲಿ ಇಲ್ಲಿ ನಾವು ಚೇಂಜಸ್ನ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಟೋಟಲ್ ಆಗಿ ಹೇಳಬೇಕಂತ ಅಂದರೆ ಈ ಒಂದು ಏನಿದೆ ಇಲ್ಲಿ ಡಿಸ್ಪ್ಲೇ ಏನಿದೆ ತುಂಬ ಕ್ಲಾಸಿಯಾಗಿ, ಅಟ್ರಾಕ್ಟಿವ್ ಆಗಿ, ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ಬೋದು. ನೀವು ನೋಡ್ಬೋದು ಈಗ ಓಪನ್ ಆಗುತ್ತೆ, ಈಗ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಇಲ್ಲೂ ಕೂಡ ನಾವು ಫೀಚರ್ಸ್ನ ನೋಡ್ಬೋದು. ಆ್ಯಂಡ್ ನೀವು ನೋಡಿದ್ರಲ್ಲ, ಇಲ್ಲಿವರೆಗೂ ನಾನು ಇದ್ರ ಡಿಸ್ಪ್ಲೇ ಬಗ್ಗೆ ಹೇಳಿದ್ದೀನಿ, ಅದ್ರ ಫೀಚರ್ಸ್ ಏನೇನು ಅಂತ ಹೇಳಿ. ಕ್ಲಾಸಿ ಆಗಿರುತ್ತೆ. ಆ್ಯಂಡ್ ಒಳಗಡೆ ಫೀಚರ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡಿಫೈ ಮಾಡ್ಕೊಳ್ಳೋಕ್ಕೂ ಕೂಡ ಇದರಲ್ಲಿ ಫೀಚರ್ಸ್ ಎಕ್ಸ್ಟ್ರಾ ಇದೆ. ಅದಾದಮೇಲೆ ನಾವು ಹ್ಯಾಂಡಲ್ಗೆ ಬಂದರೆ ಈ 2 ಸೈಡ್ ಹ್ಯಾಂಡಲಲ್ಲಿ ಕ್ಲಚ್ ನೋಡ್ಬೋದು ನೀವು, ಮ್ಯಾಟ್ ಫಿನಿಶಿಂಗಲ್ಲಿದೆ. ಆ್ಯಂಡ್ ಬೇರೆ ಗಾಡಿಲೂ ಇದೇ ಥರ ಇರುತ್ತೆ, ಬಟ್ ಇದರಲ್ಲಿ ಡಿಫ್ರೆಂಟ್ ಮ್ಯಾಟ್ ಫಿನಿಶಿಂಗ್ ನಮಗೆ ನೀವು ನೋಡ್ಬೋದು, ಹಂಗೆ ಫೀಲ್ ಆಗುತ್ತೆ ನಿಮಗೆ ಡಿಫ್ರೆಂಟಾಗಿ. ಅದಾದಮೇಲೆ ನಮಗೆ ಈ ಹ್ಯಾಂಡಲ್ ಕೂಡ ಇಟ್ಕೊಳ್ಳೋದು ಕಂಫಿ ಆಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಅಷ್ಟು ಅಂದರೆ ಒಂಥರ ಬೆವರು ಬಂದಾಗ ಜಾರೋ ಥರನೋ ಅಥವಾ ಬೇಗ ಕಿತ್ತೋಗೋ ಥರನೋ ಆ ಥರ ಸ್ಕ್ರ್ಯಾಚ್ ಮಾಡಿಸಿದ್ರೂ ಹಾಳಾಗೋ ಥರ ಇದು ಆ ಥರ ಇಲ್ಲ. ಅದಾದಮೇಲೆ ನಿಮಗೆ ಇಂಡಿಕೇಟ್ರ್ ಇಲ್ಲೇ ಇದೆ. ಅದಾದಮೇಲೆ ಇಂಡಿಕೇಟರು ನಿಮ್ಗೆ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು, ಲೆಫ್ಟು ರೈಟು, ಅದಾದಮೇಲೆ ಆಫು, ಅದಾದಮೇಲೆ ಹಾರ್ನು ನೋಡ್ಬೋದು. ಹಾರ್ನು
ಬೇಕಾದ್ರೆ ನಾವು ಯಾವ ಥರ ಆರ್ಮ್ ಬೇಕಾರೋ ಅದನ್ನು ಮಾಡಿಫೈ ಮಾಡಿಸ್ಕೊಳ್ಬೋದು, ಅದು ನಿಮಗೆಲ್ಲ ಗೊತ್ತು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಈಗ ಲೋ ಬೀಮ್ ಬೇಕಂದರೆ ಕೆಳಗೆ ಆ್ಯಂಡ್ ಹೈ ಬೀಮ್ ಬೇಕಂದರೆ ಮೇಲೆ ಹಾಕ್ಬಿಟ್ಟು ಮುಂದೆಗಡೆ ಹೆಡ್ಲೈಟಲ್ಲಿ ಏನಿರುತ್ತೋ ಅದಕ್ಕೆ ಲೋ ಬೀಮು ಹೈ ಬೀಮ್ಗೆ ಇದು. ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಆಲ್ರೆಡಿ ಅದು ಲೋ ಬೀಮಲ್ಲಿ ಇದ್ದೇ ಇರುತ್ತೆ. ನಮ್ಗೆ ಬೇಕಂದರೆ ಚೇಂಜ್ ಮಾಡ್ಕೋಬೇಕಂದ್ರೆ ಈ ಥರ ಚೇಂಜ್ ಮಾಡ್ಕೊಳ್ಬೋದು. ಆ್ಯಂಡ್ ಕ್ಲಚ್ಚು ಕೂಡ ಲೂಸ್ ಆಗಿಲ್ಲ, ತುಂಬ ಗಟ್ಟಿಯಾಗಿಲ್ಲ, ಆರಾಮಾಗಿ ಫ್ಲೆಕ್ಸಿಬಲ್ ಅಂತಲೇ ಹೇಳ್ಬೋದು, ಫ್ಲೆಕ್ಸಿಬಲ್ ಆಗಿರುತ್ತೆ ನಮಗೆ. ಆ್ಯಂಡ್ ಮಿರರ್ ಕೂಡ ನಾವು ನೋಡ್ಬೋದು, ನಾವು ಹೇಗೆ ಬೇಕೋ ಆ ಥರ ನಾವು ಟರ್ನ್ ಮಾಡ್ಕೊಳ್ಬೋದು ಮಿರರ್ನ. ಇದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಿಂದೆಗಡೆನೂ ಕೂಡ ಇದ್ರ ಹಿಂದೆಗಡೆ ಮ್ಯಾಟಲ್ಲಿ ಇದೆ, ಸ್ವಲ್ಪ ಡಿಫ್ರೆಂಟಾಗಿ ಕಾರ್ಬನ್ ಟೈಪಲ್ಲಿದೆ. ಮ್ಯಾಟ್ ಅಂತ ಅನ್ನೋದಕ್ಕಿಂತ ಕಾರ್ಬನ್ನು ಮ್ಯಾಟು ಎರಡು ಮಿಕ್ಸ್ ಆಗಿರೋ ಥರ ನಮಗೆ ಈ ಒಂದು ಮಿರರ್ ನಮಗೆ ಸಿಗುತ್ತೆ. ಅದಾದಮೇಲೆ ಈ ಕಡೆ ಸೈಡ್ ನೋಡಿದ್ರೆ ಈಗ ಈ ಗಾಡೀಲಿ ಶೆಲ್ಫ್ ಕೂಡ ಇದೆ. ಆ್ಯಂಡ್ ಈಗ ನೀವು ನೋಡ್ಬೋದು, ಈಗ ಬಂದಿರುವಂತಹ ವರ್ಷನ್ಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಶೆಲ್ಫ್ ಎಲ್ಲ ಗಾಡೀಲೂ ಇರುತ್ತೆ ನೋಡಿ. ನ್ಯೂಟ್ರಲಲ್ಲಿ ಹಾಕಿದ್ದೀನಿ. ಆಕ್ಸಿಲೇಟರ್ ಕೂಡ ಏನಂತಾರೆ, ಸ್ವಲ್ಪ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಇಲ್ಲಿ ಡಿಫ್ರೆಂಟ್ ಅನ್ನೋ ಥರ ಏನಿಲ್ಲ. ಆಕ್ಸಿಲೇಟರ್ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಯೂಶ್ವಲ್ ಆಗಿ ಇದು ಕೂಡ ನಾರ್ಮಲ್ ಆಗೇ ಇದೆ. ಆ್ಯಂಡ್ ಬ್ರೇಕ್ನು ಕೂಡ. ಆ್ಯಂಡ್ ಇದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ನಾವು ಮುಂದೆಗಡೆ ಏನಾದರೂ ಬ್ರೇಕ್ ಹಿಡಿದ್ರೆ ಹಿಂದೆನೂ ಕೂಡ ಬ್ರೇಕ್ ತೊಗೊಳುತ್ತೆ. ಬೇರೆ ಗಾಡೀಲಿ ಹಂಗಿರ್ತಿರ್ಲಿಲ್ಲ, ನಾವು ಮುಂದೆಗಡೆ ಹಿಡಿದ್ರೆ ಮಾತ್ರ ಮುಂದೆಗಡೆ ಬ್ರೇಕ್ ತೊಗೊಳ್ತಾ ಇತ್ತು. ಆ್ಯಂಡ್ ಹಲವು ಅಂದರೆ ಆಕ್ಸಿಡೆಂಟ್ ಆಗುವಂಥ ಹಲವು ಚಾನ್ಸಸ್ ಕೂಡ ಇರ್ತಿತ್ತು. ಬಟ್ ಈಗ ಹಂಗಲ್ಲ, ಇಲ್ಲಿ ಬ್ರೇಕ್ ಹಿಡಿದ್ರೆ ಹಿಂದೆಗಡೆನೂ ಕೂಡ ಬ್ರೇಕ್ ತೊಗೊಳುತ್ತೆ. ಶೆಲ್ಫ್ ಪಕ್ಕನೇ ಇದನ್ನು ಹಾಕ್ತಾರೆ. ಅದಾದಮೇಲೆ ನಾವು ಹೇಳಬೇಕಂದ್ರೆ ಇಲ್ಲೂ ಏನೋ ಮೆಸ್ಸಿಯಾಗಿ, ನಮ್ಗೆ ಅಷ್ಟು ಮೆಸ್ಸಿಯಾಗಿ ಕಾಣಿಸೋದಿಲ್ಲ. ಆಲ್ಮೋಸ್ಟ್ ನಮಗೆ ಇದನ್ನ ಒಂಚೂರು ತೆಗೆದುಬಿಟ್ಟು ಇದನ್ನೇನಾದ್ರು ಚೇಂಜ್ ಮಾಡಿಸ್ಕೊಂಡ್ರೆ ಪಕ್ಕ ಇದು ಸ್ಪೋರ್ಟ್ಸ್ ಗಾಡಿ ಥರನೇ ಕಾಣಿಸುತ್ತೆ. ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ಮೇಲ್ಗಡೆ ಪೋರ್ಷನಿಂದ ನೋಡಿ, ನೀವು ಮೇಲ್ಗಡೆ ಪೋರ್ಷನಿಂದ ನೋಡಿ ಇಲ್ಲಿ ಹೇಗಿದೆ, ಬಲ್ಕಾಗಿ ಅಂದರೆ ಹಳೆ ಗಾಡಿ ಥರ ಬಲ್ಕಾಗಿ ಚಿಕ್ಕದಾಗಿ ಒಂಥರ ಡಿಫ್ರೆಂಟ್ ಆಗಿರಲ್ಲ. ಇಲ್ಲಿ ಒಂಥರ ಬೀಸ್ಟ್ ಥರ ವೈಡ್ ಆಗಿದೆ ನಿಮಗೆ ಇಲ್ಲಿ, ಇದನ್ನು ನೀವು ನೋಡ್ಬೋದು. ಸೊ ಸ್ಪೋರ್ಟ್ಸ್ ಗಾಡಿ ಥರ ಇದು ಆರಾಮಾಗಿ ಕಾಣಿಸುತ್ತೆ ನೀವೇನಾದರೂ ಮಾಡಿಫೈ ಮಾಡಿಸಿದ್ರೆ. ಸೊ ನೀವು ಡಿಫ್ರೆಂಟಾಗಿ ಮಾಡಿಫೈ ಮಾಡಿಸಿದಷ್ಟು ಇನ್ನೂ ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಸೀಟ್ ಬಗ್ಗೆ ಕೂಡ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ಹಿಂದೆಗಡೆ ಇದು ಹೀಗಿರುತ್ತೆ. ಆ್ಯಂಡ್ ಇದು ಏನು ಮ್ಯಾಟ್ ಫಿನಿಷಲ್ಲಿ ಇಲ್ಲ, ಸ್ಮೂತಾಗಿರುತ್ತೆ, ಶೈನಿ ಆಗಿರುತ್ತೆ. ಆ್ಯಂಡ್ ಈ ಗಾಡಿ ಟೋಟಲ್ ಓವರ್ ಆಲ್ ವೇಟ್ ಬಂದು 116 kg, ಅಂದರೆ 116 kgs ಬರುತ್ತೆ. ಆ್ಯಂಡ್ ತುಂಬ ವೆಯ್ಟ್ ಅಂತಲೂ ಹೇಳೋಕ್ಕಾಗಲ್ಲ, ಕಡಿಮೆ ಲೋ ವೆಯ್ಟ್ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಮೀಡಿಯಮ್ ರೇಂಜಿಗೆ ವೆಯ್ಟ್ ಇದೆ ಅಂತ ಹೇಳ್ಬೋದು. ಲೈಟ್ ವೆಯ್ಟ್ ಅಂತೂ ಅಲ್ವೇ ಅಲ್ಲ, ಇದು ಮೀಡಿಯಮ್ ರೇಂಜಲ್ಲಿ ವೆಯ್ಟ್ ಇದೆ. ನೀವು ನೋಡಿದ್ರಲ್ಲ, ಸೊ ಇಷ್ಟು ಫೀಚರ್ಸು ಈ ಒಂದು ಗಾಡೀಲಿದೆ. ಈ ಬೈಕ್ನ ನೀವು ಸರ್ವಿಸ್ ಮಾಡಿಸ್ಬೇಕಂದ್ರೆ ಹತ್ರ 550ರಿಂದ 650 ಒಳಗಡೆ ಮುಗ್ದೋಗುತ್ತೆ. ಈ ಒಂದು ವ್ಲಾಗಲ್ಲಿ ಯಾವುದಾದ್ರೂ ತಪ್ಪಿದ್ರೆ ಹಾಗೆ ಒಟ್ಟಿಗೆ ಹಾಕೊಂಬಿಡಿ. ಆ್ಯಂಡ್ ಇನ್ನೂ ಹೆಚ್ಚಿನ ವ್ಲಾಗ್ಗಳಿಗಾಗಿ ಅಥವಾ ಡಿಫ್ರೆಂಟ್ ವ್ಲಾಗ್ನ ಐಡಿಯಾಸ್ ಏನಾದರೂ ನಿಮ್ಮಲ್ಲಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ D_creative54ಗೆ DM ಮಾಡಿ. ಮತ್ತೆ ಹೆಚ್ಚಿನ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.